ಜೈ ಶ್ರೀರಾಮ್. ನಮಸ್ತೆ ಫ್ರೆಂಡ್ಸ್. ಸೊ ನೀವು ನೋಡ್ತಾ ಇದ್ದೀರಾ ಐಫೋನ್ ಫ್ಯಾಕ್ಟ್ರಿ. ಸೊ ಇದು ಬಂದು ದೊಡ್ಡಬಳ್ಳಾಪುರ ಹತ್ರ ಇಲ್ಲಿ ನಿಂತಿದೆ ನಮ್ಮ ಗಾಡಿ. ಇಲ್ಲೇನಿಗೆ ಬಂದಿದೆ ಅಂದರೆ ಕೌಂಟ್ರ್ ವೆಯ್ಟ್ ಲೋಡ್ ಮಾಡೋಕ್ಕೆ. ಸೊ ಇಲ್ಲಿಂದ ಈ ಕೌಂಟ್ರ್ ವೆಯ್ಟ್ ಇದೇನು ಕಾಣ್ತಾ ಇದೆ, ಇದಿಷ್ಟು ಕೌಂಟ್ರ್ ವೆಯ್ಟ್ ಎತ್ಕೊಂಡು ಹೋಗಬೇಕು. ಇದು ಆ್ಯಕ್ಚುಲಿ ದೊಡ್ಡದು ಕ್ರೇನ್ ಬರುತ್ತೆ, 180 ಟನ್ ಕ್ರೇನು. ಆ ಕ್ರೇನ್ದು ಕೌಂಟ್ರ್ ವೆಯ್ಟು ಅಲ್ಲಿ ಕಾಣ್ತಿದೆ ನೋಡಿ, ಐಫೋನ್ ಫ್ಯಾಕ್ಟ್ರಿ. ಸೊ ಇದು ಆ್ಯಕ್ಚುಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಬಟ್ ಆದರೆ ಆಲ್ಮೋಸ್ಟ್ ವರ್ಕಿಂಗ್ ಇದೆ ಅಂತಾರೆ. ದೊಡ್ಡಬಳ್ಳಾಪುರ ಹತ್ರ ಇರೋದು, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ಪಟ ಅಂತ ಇದನ್ನು ಲೋಡ್ ಮಾಡಿಕೊಂಡು ದೊಡ್ಡಬಳ್ಳಾಪುರದಿಂದ ತಾಡಪತ್ರಿಗೆ ಅನ್ಲೋಡು. ಸೊ ಇದು ಒಂದೊಂದು ಪ್ಲೇಟ್ ಬಂದು 10 ಟನ್ ಇರುತ್ತೆ. ಸೊ ಇದು 2 ಪ್ಲೇಟ್ ಸೇರಿ 10 ಟನ್ ಇರುತ್ತೆ. ಮತ್ತು ಇದು ಒಂದು ದೊಡ್ಡ ಪ್ಲೇಟ್ ಬಂದು 10 ಟನ್ ಇರುತ್ತೆ. ಸೊ ಎಲ್ಲ ನಮ್ಮ ಗಾಡಿಗೆ ಲೋಡ್ ಮಾಡಿಸ್ತಾಯಿದ್ದೀವಿ. ಬೇಗ ಲೋಡ್ ಮಾಡ್ಕೊಂಡು ತೊಗೊಂಡೋಗಿ ತಾಡಪತ್ರಿ ಅನ್ಲೋಡ್ ಮಾಡಿ, ಮತ್ತು ತಾಡಪತ್ರಿಯಿಂದ ನೈಟೇ ಹೊರಟು ಬಂದೆ. ಎಲ್ಲಿಗೆ ಬಂದೆ ಅಂದರೆ ಹೊಸೂರಿಗೆ ಬಂದೆ. ಈಗ ಹೊಸೂರಿಂದ ನಾಗ್ಪುರ್ ಮಹಾರಾಷ್ಟ್ರಗೆ ಒಂದು ದೊಡ್ಡದೊಂದು ಮಿಷಿನ್ ಇದೆ ಅಂದರು. ಸೊ ಬಾಡಿಗೆ ಚೆನ್ನಾಗಿದೆ ಅಂತ ಅಂದರು. ಸೊ ಹಂಗಾಗಿ ಹೊರಟು ಬಂದೆ. 300 ಕಿಲೋಮೀಟರ್ಸ್ ಎಂಟಿ. ಸೊ ಇಡೀ ರಾತ್ರಿ ಎಲ್ಲ ಬಂದು ತಾಡಪತ್ರಿಯಿಂದ ಎಂಟಿ ಬಂದ್ಬಿಟ್ಟೆ. ಕೆಲವೊಂದು ಲೋಡ್ಗಳು ಸಿಗೋದಿಲ್ಲ ಅಲ್ಲೇ ಇರೋ ಏರಿಯಾದಲ್ಲೇ. ಬಳ್ಳಾರಿ ಹೋಗ್ಬೋದಿತ್ತು, ಬಳ್ಳಾರಿ ಹತ್ರ ಇತ್ತು. ಬಟ್ ಆದರೆ ಬಳ್ಳಾರಿಲಿ ಕೇಳಿದ್ದಕ್ಕೆ ಬಳ್ಳಾರಿಲಿ ಸ್ವಲ್ಪ ಲೋಡಿಂಗ್ ಡಲ್ ಇದೆ ಅಂದರು. ಸೊ ಅದಕ್ಕೆ ಸೀದಾ ನಾಗ್ಪುರ್ ಹೋಗ್ಬಿಡೋಣ, ನಾಗ್ಪುರ್ ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಹೊಸೂರಿಗೆ ಬಂದೆ. ಸೊ ಇದು ನೋಡ್ತಾ ಇದ್ದೀರಾ, 2 ಇದೇ ಮಿಷಿನ್ಗಳು. ಎಲ್ಲ ಆ್ಯಕ್ಚುಲಿ ಲೋ ಬೆಡ್ಡಲ್ಲಿ ಹೋಗುತ್ತೆ. ನಾನು ಪಕ್ಕದಲ್ಲಿ ಒಂದು ಲೋ ಬೆಡ್ ಲೋಡಾಗಿ ನಿಂತಿದೆ. ನಾನು ರ್ಯಾಂಪ್ ಹತ್ರ ಬಂದು ನಿಲ್ಲಿಸಿದ್ದೀನಿ. ಸೊ ಫಸ್ಟು ಇದೇ ಮಿಷಿನ್ ನನಗೆ ಲೋಡ್ ಮಾಡ್ತಾರೆ ಅಂದ್ಕೊಂಡೆ, ಬಟ್ ಆದರೆ ಆ ಮಿಷಿನ್ ಅಲ್ಲ, ಇನ್ನೊಂದು ಬೇರೆ ಮಿಷಿನ್ ತೊಗೊಂಬರ್ತಾರೆ. ಅದು ಆ್ಯಕ್ಚುಲಿ ಹೈಟ್ ಬಂದು 12 ಅಡಿ, ಅಗಲ ಬಂದು 10 ಅಡಿ, ಉದ್ದ ಬಂದು 53 ಅಡಿ ಅಂತ ಅಂದಿದ್ರು. ಫೈನಲಿ ನಮ್ಮ ಮಿಷಿನು ಫಿನ್ಲೆ ಅಂತ ಟೆರೆಕ್ಸ್ ಕಂಪ್ನಿದು ಬಂದು ನಿಂತಿದೆ. ಸೊ ಇದೇ ಮಿಷಿನ್ ಲೋಡ್ ಮಾಡ್ತಾರೆ. ಈ ಮಿಷಿನಲ್ಲಿ ಏನಪ್ಪ ಅಂತಂದರೆ ಎಲ್ಲ ವೆಯ್ಟ್ ಎಲ್ಲ ಬಂದು ಹಿಂದೆಗಡೆ ಇರೋ 3 ಆ್ಯಕ್ಸಲ್ ಮೇಲೆ ಕೂತಿರುತ್ತೆ. ಸೊ ಹಂಗಾಗಿ ಟೋಟಲ್ 3 ಗಾಡಿ ಲೋಡ್ ಆಯಿತು. ಫಸ್ಟ್ ಒಂದು ಗಾಡಿ ನೋಡಿದ್ರಲ್ಲ, ಆ ಗಾಡಿ ಲೋಡ್ ಆಗಿತ್ತು. ಈಗ ನೆಕ್ಸ್ಟ್ ಈಗ ನನ್ನ ಪಕ್ಕ ನಿಂತಿರೋ ಲೋ ಬೆಡ್ ಲೋಡ್ ಆಗಬೇಕು, ಮತ್ತು ನನ್ನ ಗಾಡಿ ಲೋಡ್ ಆಗಬೇಕು. 3 ಗಾಡಿ ಲೋಡ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ಕಟ್ಟೆ ಎಲ್ಲ ಹಾಕ್ತಾಯಿದ್ದಾರೆ ಗ್ಯಾಪಿಗೆ ಲೋಡ್ ಮಾಡೋಕ್ಕೆ. ನಾನು ಆ್ಯಕ್ಚುಲಿ ಫಸ್ಟ್ ಒಂದು ಗಾಡಿ ಲೋಡ್ ಆಯ್ತಲ್ಲ, ಆ ಗಾಡಿ ಜೊತೆ ಹೋಗಬೇಕಿತ್ತು. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ನನಗಿನ್ನು ಅಡ್ವಾನ್ಸ್ ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ಈ ನೆಕ್ಸ್ಟ್ ಗಾಡಿ ಲೋಡ್ ಆಗೋದ್ರ ಜೊತೆ ಹೋಗೋಣ ಅಂತ ಅಂದ್ಕೊಂಡು ನಿಂತ್ಕೊಂಡೆ. ಸಾರಿ, ನನ್ನ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ವಾಟ್ರ್ ಸ್ವಲ್ಪ ಚೇಂಜ್ ಆಯಿತು. ಸೊ ಹಂಗಾಗಿ ಸೊ ಈ ಟ್ರಿಪ್ಪಲ್ಲಿ ಏನಪ್ಪ ಅಂತಂದರೆ ಮೆಟೀರಿಯಲ್ ಬಂದು ಫುಲ್ ಒ ಡಿ ಸಿ ಇರೋದ್ರಿಂದ ನಿಮಗೆ ಎಲ್ಲ RTO, ಪೊಲೀಸು ಎಲ್ಲರಿಗೂ ದುಡ್ಡು ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತು ನೋಡ್ತಾ ಇದ್ದೀರಾ, ಇಲ್ಲಿ ನಿಂತಿದ್ದಾನೆ ನೋಡಿ, ಇವನ ಹತ್ರ ಕೈಯಲ್ಲಿದೆ ಎಲ್ಲ ರಿಮೋಟು. ಬರೀ ರಿಮೋಟಲ್ಲಿ ಆಪ್ರೇಟ್ ಆಗುತ್ತೆ ಇದು ಕಂಪ್ಲೀಟ್ ದೊಡ್ಡ ಮಿಷಿನು. ಇದು 35 ಟನ್ ಇರುತ್ತೆ ಈ ಮಿಷಿನು. ಫಸ್ಟ್ ಲಾರಿ ಲೋಡ್ ಆಗಿತ್ತಲ್ಲ, ಅದು ಬಂದು 55 ಟನ್ ಇರುತ್ತೆ. ಈಗ ನನ್ನ ಪಕ್ಕ ನಿಂತಿರೋ ಮಿಷಿನ್ ಬಂದು ಅದು 45 ಟನ್ ಇದೆ. 35 ಟನ್ ಇರೋ ಮಿಷಿನ್ ನನಗಾಗ್ತಾಯಿದ್ದಾರೆ ನೋಡಿ. ಬರೀ ಒಂದು ರಿಮೋಟಲ್ಲಿ ಇಷ್ಟು ದೊಡ್ಡ ಮಿಷಿನ್ ಆಪ್ರೇಟ್ ಆಗ್ತದೆ. ಸೊ ನಿಧಾನಕ್ಕೆ ಹತ್ತಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಈ ಮಿಷಿನ್ ಓಡಾಡೋದು ತುಂಬಾ ನಿಧಾನ, ತುಂಬಾ ಸ್ಲೋ ಆಗಿ ಹತ್ತಿಸ್ಬೇಕು. ಸೊ ಪಾಯಿಂಟ್ ವೆಯ್ಟ್ ಬೀಳುತ್ತೆ. ಪಾಯಿಂಟ್ ವೆಯ್ಟ್ ಅಂದರೆ ಈ ಚೈನ್ ಏನಿದೆಯಲ್ಲ, ಈ ಚೈನಲ್ಲಿ ಮಾತ್ರ ತೂಕ ಕೂರೋದ್ರಿಂದ ಎಲ್ಲ ಮೆಟೀರಿಯಲ್ ವೆಯ್ಟು ಈ ಕಂಪ್ಲೀಟ್ 3 ಆ್ಯಕ್ಸಲ್ ಮೇಲೆ ಮಾತ್ರ ನಿಲ್ಲುತ್ತೆ. ಸೊ ಭಾರಿ ಹುಷಾರಾಗಿ ಹೋಗಬೇಕು. ಹೆಚ್ಚು ಕಮ್ಮಿ 1300 ಕಿಲೋಮೀಟ್ರ್ ಇದೆ ನಾಗ್ಪುರು. ಸೊ ನೋಡ್ಬೋದು, ಈಗ ಲೋಡ್ ಆಗಿದೆ. ವೆಯ್ಟ್ ಎಲ್ಲ ಇಲ್ಲೇ ಇದೆ. ಸೊ ಫಸ್ಟ್ ಲಿಫ್ಟ್ ಆ್ಯಕ್ಸಲ್ ಸ್ವಲ್ಪ ಏರ್ ಕಮ್ಮಿ ಇದೆ ಅನ್ನಿಸ್ತು. ಮತ್ತು ಈ ಮಿಷಿನಲ್ಲಿ ಏನಾಯಿತು ಅಂದರೆ ಸೆನ್ಸರ್ ಪ್ರಾಬ್ಲಮ್ ಆಗಿ ಮಿಷಿನ್ ಅಡ್ಡಾಡ ತಿರ್ಕೊಂಬಿಡ್ತು. ಮಿಷಿನ್ನು ಲೋಡ್ ಆಗ್ತಾಯಿಲ್ಲ. ಸೊ
ಸೊ ನಾಳೆ ಲೋಡ್ ಮಾಡ್ತೀನಿ ಅಂದಿದ್ದಾರೆ. ಸೊ ನಾವು ಹೋಗೋದು ಒಂದು ದಿವಸ ಡಿಲೇ ಆಯಿತು. ಸೊ ಈ ಗಾಡಿ ಆಲ್ರೆಡಿ ಲೋಡ್ ಆಗಿದೆ. ಸೊ ಆ ಗಾಡಿ ಹೊರಡುತ್ತೆ. ಸೊ ನೋಡ್ತಾ ಇದ್ದೀರಾ, ನಾನು ಬ್ಲೋ ಕಮ್ಮಿ ಇತ್ತು ಅಂದ್ಕೊಂಡಿದ್ದೆ, ಬಟ್ ಆದರೆ ಕಲ್ಲು ಹೊಡೆದು ಪಂಚರೇ ಆಗೋಗಿತ್ತು. ಸೀದಾ ಪಂಚರ್ ವೀಲಲ್ಲೇ ಚಿಕ್ಕಬಳ್ಳಾಪುರ ತನಕ ಬಂದೆ. ಚಿಕ್ಕಬಳ್ಳಾಪುರ ಬಂದು ಬೆಳಿಗ್ಗೆ 5 ಗಂಟೆಗೆ ನಿದ್ದೆ ಕಂಟ್ರೋಲ್ ಆಗಿಲ್ಲ. ಸೊ ಹಂಗೂ ಲೋಡ್ ಮಾಡ್ಕೊಂಬಂದೆ. ಚಿಕ್ಕಬಳ್ಳಾಪುರ RTO ಬಾಗೇಪಲ್ಲಿ ಪಾಸ್ ಮಾಡಿ ನಿಲ್ಲಿಸಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್. ಟೇಕ್ ಕೇರ್, ಬಾಯ್.